ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಪ್ರತಿ ಶುಕ್ರವಾರ ಈ ಧೂಪನ 5 ದಿನಸುಗಳನ್ನು ಮನೆಯಲ್ಲಿರುವ 5 ದಿನಸುಗಳನ್ನು ಕಲಿಸಿ ಧೂಪ ಹಾಕಿದರೆ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ಇರ್ತಾಳೆ. ಯಾವ ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ. ಅದಕ್ಕೆ ಲೋಬಾನ ಅದರ ಧೂಪನ ಹಾಕಬೇಕು. ಮತ್ತು ಈ ಥರ ಎಲ್ಲೋ ಥರ ಲೋಬಾನ ಸಿಗುತ್ತೆ ಮತ್ತು ಇನ್ನೊಂದು ಬಿಳಿದಾಗಿ ಸಿಗುತ್ತೆ. ಇವೆರಡೂ ಕಲಿಸಿ 2 ಲೋಬಾನ ಮತ್ತು ಲವಂಗ ಮತ್ತು ಸ್ವಲ್ಪ ಕೊಬ್ಬರಿ ಚೂರು ಹಾಗೂ ಬೆಲ್ಲನ ಹಾಕಬೇಕು. ಬೆಲ್ಲ ಮತ್ತು ತುಪ್ಪನ ಹಾಕಬೇಕು. ಇವು ಎಲ್ಲ ಕಲಿಸಿ ಧೂಪನ ಹಾಕಿದರೆ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡುತ್ತಾಳೆ. ಸೂರ್ಯ ಅಸ್ತವಾದ ನಂತರ ಹಾಕಬೇಕು. ಗೋಧೂಳಿ ಸಮಯದಲ್ಲಿ ಹಾಕಿದರೆ ತುಂಬ ಒಳ್ಳೆಯದು. ಆಕಳ ಸಗಣಿ ಹಾಕಿದರೂ ತುಂಬ ಒಳ್ಳೆಯದು. ಆಕಳ ಸಗಣಿ ಒಣಗಿದ ಮೇಲೆ ಇರುತ್ತಲ್ಲ, ಅದರಿಂದ ಹಾಕಬೇಕು. ತುಪ್ಪ ಇದೆ ತುಂಬ ಒಳ್ಳೆಯದು. ಇದರಿಂದ ಸದಾ ಲಕ್ಷ್ಮಿ ಮನೆಯಲ್ಲೇ ಇರ್ತಾಳೆ, ನೆಲೆಸಿರ್ತಾಳೆ. ಮತ್ತು ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಪ್ರವೇಶ ಆದರೆ ತುಂಬ ಮನೆಯಲ್ಲಿ ಆರೋಗ್ಯ ಸಮಸ್ಯೆ, ಜಗಳ ಅವೆಲ್ಲ ಆಗುತ್ತವೆ. ಈ ಥರ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಮನೆಗೆ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಕೊನೆಗೆ ನೀವು ಅವೆಲ್ಲ ಸಿಗ್ತಾ ಇಲ್ಲ ಅಂದರೆ ಲವಂಗ ಮತ್ತು ಕರ್ಪೂರನ ಹಾಕಿದರೂ ಕೂಡ ಒಳ್ಳೆಯದು. ಪ್ರತಿ ಶುಕ್ರವಾರ ಸೂರ್ಯಾಸ್ತ ಆದಮೇಲೆ ಹಾಕ್ತಾ ಬರಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಇನ್ನೊಬ್ಬರಿಗೂ. ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಕೆಲವೊಂದು ಜನ ಹೇಳ್ತಾರೆ, ನಾವು ಎಲ್ಲರೂ ಹಾಕ್ತೇವೆ, ಪೂಜೆ ಮಾಡ್ತೀವಿ, ಆದರೆ ಏನಾಗೋದಿಲ್ಲ ಅಂಥೇಳಿ. ಒಮ್ಮೆ ಮಾಡದೆ ಒಮ್ಮೆ ಪೂಜೆ ಬಿಟ್ಟೆ ಆದರೆ ನಡೆಯೋದಿಲ್ಲ. ಯಾವಾಗಲೂ ದೇವರ ಪೂಜೆ ಮಾಡ್ತಾ ಬರಬೇಕು. ನಾವು ಹೆಂಗೆ ದಿನಾಲು ಆರೋಗ್ಯಕ್ಕೆ ಎಲ್ಲ ಆಹಾರ ಬೇಕು, ಗಾಳೆ ನಿದ್ರೆ ಎಲ್ಲ ದಿನಾಲೂ ಸೇವಿಸ್ತೇವೆ. ಭಕ್ತಿಯಿಂದ ದೇವರಿಗೆ ದಿನಾಲೂ ಧನ್ಯವಾದ ಹೇಳ್ದಂಗೆ ಒಂದು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಕ್ಕೆ ಇದು ಕೊಟ್ಟು ಕೇಳಬೇಕು. ಈ ಥರ ಆಕಳ ಸಗಣಿ ಸಿಕ್ಕಿದ್ರು ಇದ್ರ ಮೇಲೆ ಕರ್ಪೂರ ಲವಂಗ ಹಾಕಿದಾದರೂ ದಿನಾಲೂ ಹಾಕಿದರೂ ತಪ್ಪಿಲ್ಲ. ಆಗದೇ ಇದ್ದಾಗ ಶುಕ್ರವಾರವಾದರೂ ಹಾಕಬೇಕು. ಆದಷ್ಟು ಆಕಳಗಳಿಗೆ ಪೂಜೆ ಮಾಡಬೇಕು. ಏನಾದರೂ ತಿನ್ನಲು ಕೊಡಬೇಕು. ಕೆಲವೊಂದು ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸ್ತಾ ಬಂದರೆ ಮನೆಯಲ್ಲಿ ಲಕ್ಷ್ಮಿ ಸದಾ ಇರ್ತಾಳೆ. ನಾವು ಎಷ್ಟು ನಿಯಮಗಳನ್ನು ಪದ್ಧತಿ ಹಿಂದಿನ ಮನೆಯಲ್ಲಿ ಹಿರುಗಳು ಮಾಡಿರುವಂಥ ಪದ್ಧತಿಗಳನ್ನು ಪಾಲಿಸ್ತಾ ಬಂದರೆ ಒಳ್ಳೆಯದಾಗುತ್ತೆ. ಯಾರಿಗೂ ಇನ್ನೊಬ್ಬರಿಗೆ ಮನಸ್ಸು ನೋವಾಗದಂಗೆ ಇರಬೇಕು, ನಯಿಸ್ಬಾರ್ದು, ಯಾರ್ದು ಮಾತಾಡಬಾರ್ದು. ಅಂದರೆ ಸದಾ ಲಕ್ಷ್ಮಿ ನೀವೇನೇ ಕೆಲಸ ಮಾಡಿದ್ರೂ ಸಕ್ಸಸ್ ಕೊಡ್ತಾಳೆ. ಈಗಿನ ಕಾಲದಲ್ಲಿ ತುಂಬ ಅಲಂಕಾರ ಡೆಕೋರೇಷನ್ ಥರ ಮಾಡ್ತಾ ಇದ್ದಾರೆ. ದೇವರಿಗೆ ಭಕ್ತಿ ಮುಖ್ಯ. ಭಕ್ತಿ ಮುಂದೆ ಯಾವುದೂ ಅಲ್ಲ.